ಹಾಯ್ ಫ್ರೆಂಡ್ಸ್, ಲೈನಿಂಗ್ ಈ ಥರ ಜಾರೋಗ್ತಿದ್ರೆ ತುಂಬಾ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ಈ ಥರ ಸುಲಭವಾಗಿ ಮಾಡ್ಕೊಳೋದು ಹೇಳ್ತೀನಿ ಟಿಪ್ಸು. ಏನಂದರೆ ಇದು ಲೈನಿಂಗ್ ಕ್ಲಾತ್ ಕೆಳಗಿಟ್ಕೊಂಡು ಮೇಲೆ ಸ್ಯಾರಿ ಕ್ಲಾತ್ ಇಟ್ಕೊಂಬಿಡಿ. ತುಂಬ ಹುಷಾರಾಗಿ ನಿಧಾನಕ್ಕೆ ಸ್ಟಿಚ್ ಮಾಡಿ ಫ್ರೆಂಡ್ಸ್. ಈ ಥರ ಹಿಡ್ಕೊಂಡು ಅದೇನಾಗುತ್ತೆ, ಇಂಥ ಕ್ಲಾತ್ಗಳಂತೂ ಟೈಮ್ ಜಾಸ್ತಿನೇ ತಗೊಳುತ್ತೆ. ಎಂಥ ಎಕ್ಸ್ಪರ್ಟ್ ಟೈಲರ್ ಆದರೂ ಅಷ್ಟೇ. ನೋಡಿ, ಈ ಥರ ತೋರಿಸ್ತೀನಿ, ಇಟ್ಕೊಳ್ಳಿ. ಒಂದು ಕೈ ಬಟ್ಟೆ ಮೇಲೆ ಒಂದು ಕೈ ಇಟ್ಕೊಂಡು ಒಂದು ಕೈಯಲ್ಲಿ ಎಳಿತಾ ಬರ್ರಿ. ನಿಧಾನಕ್ಕೆ ಸ್ಲೋ ಆಗಿ ಎಳೀರಿ ಫ್ರೆಂಡ್ಸ್, ಜೋರಾಗಿ. ಮತ್ತು ಒಂದು ಲೈನಿಂಗ್ ಬಿಟ್ಟು ಮೈನ್ ಫ್ಯಾಬ್ರಿಕ್ ಬಿಟ್ಟು ಲೈನಿಂಗು ಎಳಿಬೇಡ್ರಿ. ಎರಡೂ ಹಿಡ್ಕೊಂಡು ಒಂದೇ ಸಮ ನೀಟಾಗಿ ಸ್ಟಿಚ್ಚು ಎಷ್ಟು ಸ್ಪೀಡ್ ಇರುತ್ತೋ ಅಷ್ಟಕ್ಕೆ ನಿಧಾನಕ್ಕೆ ಹಿಂದ್ಗಡೆ ಕ್ಲಾತ್ ಹಿಡ್ಕೊಳ್ಳಿ. ಹಗಲೆಲ್ಲ ಈ ಥರ ಸರಿ ಮಾಡ್ಕೊತಾ ಇರ್ರಿ. ಅದೇನು ಕೊಡ್ತಾರೋ ಫ್ಯಾಕ್ಟ್ರಿಗಳಲ್ಲಿ ಲೈನಿಂಗು ಸೀರೆ ವಿತ್ ಬ್ಲೌಸು ಕಡಿಮೆನೇ ಕೊಡ್ತಾರೆ ಫ್ರೆಂಡ್. ಎಷ್ಟು ದುಡ್ಡು ಕೊಟ್ಟು ನಾವು ತೊಗೊಂಡ್ರೂ ಸಹಿತ ಅದು ಕಡಿಮೆನೇ ಇರುತ್ತೆ ಫ್ರೆಂಡ್ಸ್. ಇದಂತೂ ನನಗೆ ತುಂಬಾ ಕಂಪ್ಲೇಂಟ್. ಎಂಥ ಸಣ್ಣವ್ರಿಗಾದರೂ ಸ್ಲೀವ್ಸಿಗೆ ಅಟ್ಯಾಚ್ ಮಾಡಲೇಬೇಕಾಗುತ್ತೆ, ಬೇಜಾರು ಬಂದೋಗ್ಬಿಡುತ್ತೆ. ಈ ಥರ ಹುಷಾರಾಗಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಧಾನಕ್ಕೆ ಎರಡೂ ಕೈ ಕೆಲಸ ಮಾಡಬೇಕು. ಮುಂದ್ಗಡೆನೂ ಇಟ್ಕೊಂಡು ಹಿಂದ್ಗಡೆನೂ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಆಗೋಯ್ತು. ಸ್ವಲ್ಪ ನಿಧಾನಕ್ಕೆ ಹೊಲಿಬೇಕಾಗುತ್ತೆ, ಟೈಮ್ ಜಾಸ್ತಿ ಆಗುತ್ತೆ. ನಾವು ಒಂದು ದಿನಕ್ಕೆ 4-5 ಹೊಲಿಯೋದು ಹತ್ರ ಇಲ್ಲಿ 3 ಹೊಲಿಯೋಕ್ಕಾಗುತ್ತೆ. ಇಂಥ ಕ್ಲಾತ್ ಸಿಕ್ಬಿಟ್ರೆ ಎಂಥ ಎಕ್ಸ್ಪರ್ಟ್ ಟೈಲರ್ ಆದರೂ ಅಷ್ಟೇ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳಿ. ಒಂದು ಸಲ ಹರಿದಿದ್ರೆ 2 ಸಲ ನೋಡ್ಕೊಳ್ಳಿ, ಕ್ಲೀನಾಗಿ ಬರುತ್ತೆ. ಸುಮ್ಮನೆ ಗಮ್ಮು ಅವೆಲ್ಲ ಹಾಕ್ಬಿಟ್ರೆ ಕೆಲವು ಫ್ಯಾಬ್ರಿಕ್ಕಿಗೆ ಗಮ್ಮು ಮೇಲೆ ಕಾಣುತ್ತೆ, ಬಟ್ಟೆನೇ ಹಾಳಾಗೋಗುತ್ತೆ. ಮತ್ತು ಒಳ್ಳೊಳ್ಳೆ ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ. ಬಾಯ್ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.